ಬಂದಿದೆ ಅನ್ನೋದಕ್ಕೆ ಮೇಯ್ನ್ ನೀವು ಏನು ಕೇಳ್ತಾ ಇದ್ದೀರಾ ಸರ್ ಅಂದರೆ ಈ ಬಿಸಿಲು ಈ ಟೆಂಪ್ರೇಚರಲ್ಲೂ ಕೂಡ ಅಡಿಕೆ ಗಿಡಗಳೇ ಎಲ್ಲ ಕಡೆ ಹಳದೇ ಆಗಿದೆ. ಆದರೆ ನಿಮ್ಮ ತೋಟದಲ್ಲಿ ಹಚ್ಚ ಹಸಿರಾಗಿರೋದ್ರಿಂದ ನಿಮಗೆ ಅದು ಖುಷಿ ಕೊಟ್ಟಿದೆ ಸರ್. ಇವಾಗ ಇನ್ನೊಂದು ರೈತರಿಗೆ ಖರ್ಚು ವೆಚ್ಚ, ಉತ್ಪನ್ನ ಗುಣಮಟ್ಟ ಮತ್ತು ಖರ್ಚು ವೆಚ್ಚ ಎರಡೂ ಬಹಳ ಮುಖ್ಯನೇ ಆಗುತ್ತೆ. ಈಗ ಗುಣಮಟ್ಟದ್ದು ಮತ್ತು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳ ಗುಣಮಟ್ಟ ಮತ್ತು ಖರ್ಚು ವೆಚ್ಚದ ಬಗ್ಗೆ ನೀವೇನು ಹೇಳ್ತೀರಾ? ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಇದು ಖರ್ಚು ಕಡಿಮೆ ಇದೆ ಅನಿಸ್ತು ನಮಗೆ. ಈಗ ನಿಮಗೆ ಕೊಡ್ತಾ ಇರೋ ಬಯೋ ಫರ್ಟಿಲೈಸರ್ಗಳು ಅದರ ದರಗಳು ಬೇರೆಯವ್ರಿಗೆ ಹೋಲಿಸಿದಾಗ ಕಡಿಮೆ ಅನಿಸ್ತು. ಮತ್ತೆ ರಿಸಲ್ಟು ಸಹ ನಮ್ಮ ಕಣ್ಣು ಕಾಣೋ ಹಂಗೆ ಗೊತ್ತಾಯ್ತಾ ಇದೆ. ಇದು ಗ್ರೀನಿಶ್ ಆಗಿದೆ, ಅದೇ ಕಣ್ಣು ಕಾಣ್ತಾ ಇದೆ. ಹಾಗಾಗಿ ನಮ್ಮ ವೆಚ್ಚದ ದೃಷ್ಟಿಯಿಂದಲೂ ಸಹ ಇದು ನಮಗೆ ಉಳಿತಾಯ ಆಗಿದೆ. ಮತ್ತೆ ಗ್ರೋತು ಸಹ ಚೆನ್ನಾಗಿದೆ, ಗರಿಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಮೊದಲು ನಮ್ಮ ಅಡಿಕೆ ಗಿಡಗಳಿಗೆ ಒಂದು ಸಣ್ಣ ಸಣ್ಣ ರೋಗಗಳ ತರ ಚುಕ್ಕಿ ರೋಗ ಇತ್ತು, ಅದು ಎಲ್ಲ ಹೋಗಿರುವಷ್ಟು ಕಾಣಿಸ್ತಾ ಇದೆ. ಈಗ ಯಾವುದೇ ಒಂದು ರೋಗ ಇಲ್ಲದೆ ಆರೋಗ್ಯಯುತವಾಗಿ ಬೆಳವಣಿಗೆ ಆಗ್ತಾ ಇದೆ. ಇದು 2 ವರ್ಷದ ಗಿಡನ ಸರ್? ಈ ತಿಂಗಳು ಮೇ ಫಸ್ಟ್ ವೀಕು ಏಪ್ರಿಲ್ ಲಾಸ್ಟ್ ವೀಕ್ 2022. ಒಂದು ಡ್ರೆಂಚ್ ಒಂದು ಸ್ಪ್ರೇ ಕೊಟ್ಟಿದ್ದೀನಿ ಸರ್. ಇದೆಲ್ಲ ಹಳೆ ಗರಿ ಇದೆಲ್ಲ? ಹೌದು. ಸ್ವಲ್ಪ ಡಿಸೀಸ್ ಇದೆ. ಹೌದು, ಇದು ಅರ್ಶನ ಇದೆ, ಡಿಸೀಸ್ ಇದೆ. ಹೌದು. ಮೇಲೆದು ನೋಡೋಣವಾ? ಮೇಲೆದು ನೋಡಿ ಎಷ್ಟು ಕ್ಲಿಯರ್ ಇದೆ, ಡಿಸೀಸ್ ಇಲ್ಲ. ಹೌದು, ಇದೆಲ್ಲ ಡಿಸೀಸ್ ಇಲ್ಲ, ಎಲ್ಲ ಬಂದಿದೆ ನೋಡಿ, ಚೆನ್ನಾಗಿ ಬರ್ತಾ ಇದೆ. ಮೇಲೆದೆಲ್ಲ ರೋಗ ಅಲ್ಲಿಗೆ ನಿಂತು ಬಿಡ್ತು. ಹೌದು, ಬುಡನೂ ಸ್ವಲ್ಪ ಚೆನ್ನಾಗಿ ದಪ್ಪ ಬರ್ತಾ ಇದೆ. ನಮ್ಗೆ ಗೊತ್ತಾಯ್ತಾ ಇದೆ ಸರ್. ಹೌದೌದು. ಒಳಗಡೆ ಹೋಗೋಣ ಸರ್, ಯಾವ ಕಡೆ ಹೋಗೋಣ? ನೋಡಿ, ಇದು ಬುಡ ಹೌದು. ಕೈಯಲ್ಲಿ ಹಿಂಗೆ ಹಿಡೀರಿ ಸರ್, ನೋಡೋಣ. ಗೇಣ್ ಬಿಡ್ತಾ ಇತ್ತಲ್ಲ, ಚೆನ್ನಾಗಿ ಬಂದಿದೆ. ಶುರು ಆಗಿದೆ. ಎಲ್ಲ ಗಿಡಗಳು ಅದೇ ತರ ಬರ್ತಾ ಇದೆ. ವೀಕ್ ಇತ್ತು ಅಂದ್ರೆ ಏನೇನು ಸಮಸ್ಯೆ ಇತ್ತು ಅಂತ ಹೇಳ್ಬೋದು? ಗಿಡ ಮೇಲಕ್ಕೆ ಚೆನ್ನಾಗಿ ಬರ್ತಿರ್ಲಿಲ್ಲ. ಯಾಕಂದ್ರೆ ಈ ಇಲ್ಲಿದ್ದ ಮಣ್ಣು ಜಂಪ್ ಮಾಡಿಸೋದು ಸರ್, ಮಣ್ಣು ಹೊಡಿಸ್ಬಿಟ್ಟು ಮಣ್ಣು ಕೆಳಗಡೆ ಹಿಂಗ್ ತಳ್ಳಿದಾರೆ. ಇದ್ರ ಮೇಲೆ ಮಣ್ಣು ಇದಿಲ್ಲ. 2 ಗದ್ದೆಯಲ್ಲಿ ನಮ್ಗೆ ಈ ತರ ಡೌನ್ ಇದೆ. ಅದ್ರಲ್ಲಿ ಇದು ಸಿಕ್ಕಾಪಟ್ಟೆ ಇದಿತ್ತು. ನಾವು ಅದಕ್ಕೆ ಬಳೆ ಹಾಕೊಂಡು ಇದನ್ನ ನೆರಳಿಗೆ ಅಂತ ಹಾಕೊಂಡಿದ್ದು. ನಿಮ್ದು ಗೋಲ್ಡನ್ ಸಾಯಿಲ್ ಕೊಟ್ಮೇಲೆ ನಮ್ಗೆ ಅಡಿಕೆ ಗಿಡ ಡೆವಲಪ್ ಆದಿಲ್ಲಿ, ಆವಾಗ ಅಲ್ಲಿ ಗಂಟೆ ಆಗಿತ್ತೇ ಇಲ್ಲ ಮೇಡಮ್. ಹೊರಗಡೆ ಹೋಗೋಣ ಸರ್. ಹಾಗೆ ಸಣ್ಣ ಸಣ್ಣ ಗಿಡ ಇತ್ತು, ಅದೆಲ್ಲ ನಮಗೆ ಡೆವಲಪ್ ಆಗ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ ಸರ್. ಎಲ್ಲ ಇಷ್ಟು ಡೆವಲಪ್ ಇರಲಿಲ್ಲ ನಮಗೆ. ಇಷ್ಟಿರಲಿಲ್ಲ ಸರ್. 3 ತಿಂಗಳಿಂದ ಇದ್ದಾಗ ಈ ಗಿಡಗಳು ಒಂದು ಅಂದಾಜು ಹೈಟ್ ಏನಾದರೂ ಗೊತ್ತಾ ನಿಮಗೆ? ಒಂದೂವರೆ ಅಡಿ ಅಷ್ಟು ಕಡಿಮೆ ಇತ್ತು ಸರ್. ಒಂದೂವರೆ ಅಡಿ ಕಡಿಮೆ, 2 ಅಡಿ ಅಷ್ಟು ಕಡಿಮೆ ಇತ್ತು. 2 ಅಡಿನೇ ಕಮ್ಮಿ ಇದೆ ಸರ್. ಇಲ್ಲಿ ಗಿಡನೇ ಕಾಣ್ತಿರಲಿಲ್ಲ, ಫೈನಾಗಿ ಬಂದಿದೆ. ಇಲ್ಲೂ ಚೆನ್ನಾಗಿದೆ. ಅಲ್ಲೇ ಅಡಿಕೆಗೆ ಹಾಕಿದಾಗ ತಗೊಂಡಿರುತ್ತೆ, ಅದು ಸ್ವಲ್ಪ ಎಳ್ಕೊಂಡಿರುತ್ತೆ ಅದು. ನೋಡಿ, ಚೆನ್ನಾಗಿದೆ. ಇದು ನಾವು ಭಾಳ ತೆಗೆಸಿದ ಮೇಲೆ ಚೆನ್ನಾಗಿ ಗೊತ್ತಾಗ್ಬೇಕಾದ್ರೆ ಅಡಿಕೆ ಎಲ್ಲ ಒಂದೇ ಬರ್ತಾ ಇದೆ. ಕೆಲವು ಮಧ್ಯದಲ್ಲಿ ಒಂದೊಂದು ನೀರು ಏನೋ ಗೊತ್ತಿಲ್ಲ. ಅದೇ ಒಂದೊಂದು ವೇರಿಯೇಷನ್ ಆಗ್ತವೆ ಸರ್. ಅಲ್ಲಿ ಮಣ್ಣು ಇಲ್ಲ ಸಸಿನೋ ಬೀಜದ್ದು ಏನೋ ಒಂದು ಮಿಸ್ಟೇಕ್ ಆಗುತ್ತೆ. ಅದು ಎಲ್ಲ ಬುಡ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ಸರ್. ಹೌದು. ಚೆನ್ನಾಗಿ ಬಂದಿದೆ ಸರ್. ಸುಳಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ. ಒಳ್ಳೆ ಗ್ರೀನಿಶ್ ಆಗಿದೆ ಸರ್ ನಮಗೆ. ಗ್ರೀನಿಶ್ ಇದೆ. ಆಮೇಲೆ ಗರಿ ಹೌದು, ಫಿನಿಶಿಂಗು, ಅಗಲ, ಲೆಂತು ನೋಡಿ. ಸುಳಿ ನೋಡಿ, ಇದು ಕೆಳಗಡೆ ಇಲ್ಲಿ ಸುಳಿ
ಸುಳಿ ನೋಡಿ ಇದು ಎಷ್ಟು ಉದ್ದ ಹೋಗಿದೆ. ಹೌದು, ಅದೇ ಕತ್ತಿ ತಗಲಾಗುತ್ತೆ. ಹೌದು ಬಂದ್ಬಿಡುತ್ತೆ. ಹೌದೌದು, ನೋಡಿ ಅದು ಸಪೋರ್ಟಿವ್ಗೆ ಒಂದು ಕಡ್ಡಿನ ಕೊಟ್ಟಿರೋ ಥರ ಸರ್. ಇದು ಸೇಮ್ ಕಡ್ಡಿ ಬಂದಂಗೆ ಬರ್ತದೆ. ನಮಸ್ತೆ ರೈತ ಬಾಂಧವರೇ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಅಡ್ರಳ್ಳಿನ ಗ್ರಾಮಕ್ಕೆ ಬಂದಿದ್ದೇವೆ. ಶ್ರೀಯುತ ಮೋಹನ್ ಸರ್ ನಮ್ಮ ಜೊತೆ ಇದ್ದಾರೆ. ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಅವರ ಅಡಿಕೆ ತೋಟಕ್ಕೆ 3 ತಿಂಗಳಿಂದ ಬಳಸಿದ್ರು. ಅದ್ಭುತವಾಗಿ ಬದಲಾವಣೆ ಆಗಿರೋದ್ರ ಬಗ್ಗೆ ನಮ್ಮ ಜೊತೆ ಅವ್ರ ಅನಿಸಿಕೆ ಹಂಚ್ಕೊಂಡ್ರು. ಅವ್ರ ಸ್ನೇಹಿತರು ಶಿವಣ್ಣ ಸರ್ ಇದ್ದಾರೆ ಮತ್ತು ಶೇಖರಪ್ಪ ಸರ್ ಇದ್ದಾರೆ. ಇವಾಗ ಮೋಹನ್ ಸರ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು, ಊರು ಪರಿಚಯ ಮಾಡ್ಕೊಳ್ಳಿ. ಮೋಹನ್ ಅಂದ್ಬಿಟ್ಟು ನಾವು ಮೈಸೂರಲ್ಲಿರೋದು, ಇಲ್ಲಿ ವಡ್ರಳ್ಳಿಲಿ ಜಮೀನು ತಗೊಂಡಿದ್ದೀವಿ. ಸರ್ ತಾವು ಮೂಲತಃ ಕೃಷಿಕರ ಅಥವಾ ನೀವು ಕೃಷಿ ಹಿನ್ನೆಲೆಯಿಂದ ಬಂದಿರೋರ ಅಥವಾ ನೀವೇನಾರು ಜಾಬಲ್ಲಿ ಇದ್ದಿದ್ದ? ನಾನು ಜಾಬಲ್ಲಿದ್ದು ರಿಟೈರ್ ಆಗಿದ್ದೆ. ಬಟ್ ನಮ್ದು ಹಿಂದಿನ ಕೃಷಿಕ ಕುಟುಂಬ ಇತ್ತು, ಹಂಗಾಗಿ ಈಗಲೂ ಸಹ ನಮ್ದು ಬೇರೆ ಕಡೆ ಕೃಷಿ ಜಮೀನಿದೆ. ಅದರ ಅನುಭವದ ಮೇಲೆ ನಾವು ಒಂದು ಸ್ವಲ್ಪ ರಿಟೈರ್ ಆದ್ಮೇಲೆ ಒಂದು ಸ್ವಲ್ಪ ಜಮೀನು ವ್ಯವಸಾಯ ಮಾಡೋಣ ಅಂತ ನಾವು ಜಮೀನು ತಗೊಂಡು ವ್ಯವಸಾಯ ಮಾಡ್ತಾ ಇದ್ದೀವಿ. ಇದು ಎಷ್ಟು ಎಕರೆ ಪ್ರದೇಶ ಇದೆ ಸರ್? 2 ಎಕರೆ ಇದೆ ಮೇಡಮ್. 2 ಎಕರೆ ಇದೆ. 2 ಎಕರೆನಲ್ಲಿ ಈಗ ಅಂತರ್ಬೆಳೆಯಾಗಿ ಅಡಿಕೆ ಮತ್ತು ಬಾಳೆಯನ್ನ ಮಾಡಿದ್ದೀರಾ, ಅಲ್ಲಲ್ಲಿ ತೆಂಗು ಮತ್ತು ಹಣ್ಣಿನ ಗಿಡಗಳನ್ನ ಹಾಕಿದ್ದೀರಾ. ಸರ್ ಗೋಲ್ಡನ್ ಸಾಯಿಲ್ ಉತ್ಪನ್ನದ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ನಾವು ಇಲ್ಲಿ ಗೋಲ್ಡನ್ ಸಾಯಿಲ್ ಬಗ್ಗೆ ನಮ್ಮ ಶಿವಣ್ಣ ಅಂತ ನಮ್ಮ ಫ್ರೆಂಡ್ ಇದ್ದಾರೆ, ಅವರು ನಂಗೆ ಒಂದ್ ದಿವಸ ಹೇಳಿದ್ರು. ನಾವು ಬೇರೆ ಬೇರೆ ಇದನ್ನ ನೋಡ್ತಾ ಇದ್ದ ಪ್ರಾಡಕ್ಟ್ನ. ಒಂದ್ಸತಿ ಬೇರೆದು ಇದೇ ತರ ಬಯೋ ಫರ್ಟಿಲೈಸರ್ ಉಪಯೋಗಿಸಿದ್ದು. ಆಮೇಲೆ ಒಂದ್ಸತಿ ನೋಡಿದಾಗ ನಮ್ಮ ಹತ್ರದಲ್ಲೇ ಕೊತ್ತೆಗಾಲ ಅಂತ ಒಂದು ಊರಿದೆ, ಅಲ್ಲಿ ಉಪಯೋಗಿಸಿದ್ದಾರೆ ಗೋಲ್ಡನ್ ಸಾಯಿಲ್ ಅಂತ ಗೊತ್ತಾಯ್ತು. ಅಲ್ಲಿ ಅವ್ರ ಜಮೀನಲ್ಲಿ ಹೋಗಿ ನೋಡ್ಕೊಂಬಂದು, ಅವ್ರ ಜಮೀನಲ್ಲಿ ನೋಡಿದಾಗ ಅಲ್ಲಿ ಅಡಿಕೆ ಬೆಳೆ ತುಂಬ ಚೆನ್ನಾಗಿ ಬಂದಿರೋದು ಕಾಣ್ತು. ಅವರು ಏನು 4 ವರ್ಷನೋ 3 ವರ್ಷ ಅಂತ ಹೇಳಿದ್ರು. ಅದು ತುಂಬ ಗ್ರೋತ್ ಕಾಣ್ತು ನಮಗೆ. ಹಾಗಾದ್ರೆ ನಾವು ಯಾಕೆ ಇದನ್ನು ಉಪಯೋಗಿಸಬಾರ್ದು ಅಂತ ಹೇಳಿ ಅವನಿಂದ ನಂಬರ್ ತಗೊಂಡು ನಿಮ್ಮ ಇವ್ರನ್ನ ಗೋಲ್ಡನ್ ಸಾಯಿಲ್ ಉಮೇಶ್ ಅವ್ರನ್ನ ಭೇಟಿ ಮಾಡಿ ಅವ್ರ ಮೂಲಕ ತಗೊಂಡು ಹಿಂಗಿದೆ ಅಂತೇಳಿ ಅವರು ನಮ್ಮ ಫ್ಲಾಟ್ ಎಲ್ಲ ತೋರಿಸಿ ನಾವು ಇದನ್ನ ಉಪಯೋಗಿಸ್ಬೇಕು, ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಸೂಕ್ತ ಸಲಹೆಗಳನ್ನ ಕೊಟ್ಟರು. ಏನು ಮಾಡಬೇಕು, ಫಸ್ಟ್ ಒಂದ್ಸತಿ ಸ್ಪ್ರೇ ಮಾಡಿಸಿ ಸರ್, ಆಮೇಲೆ ಒಂದ್ಸತಿ ಒಂದು 5-6 ದಿವಸ ಬಿಟ್ಟು ಡ್ರೆಂಚ್ ಮಾಡಿ ಅಂತ ಹೇಳಿದ್ರು. 2 ಮಾಡಿದ್ದೀನಿ. ಒಂದು 3 ತಿಂಗಳಾಗಿದೆ ನಾವು ಮಾಡಿ. ಅದೆರಡನ್ನು ಮಾಡಿದ್ಮೇಲೆ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಪ್ರೋಗ್ರೆಸ್ ಕಾಣ್ತಾ ಇದೆ. ಗಿಡಗಳೆಲ್ಲ ಹಸಿರು ಬಂದಿದೆ, ಮತ್ತೆ ಗಿಡಗಳು ದೊಡ್ಡದಾದಂಗೆ ಕಾಣಿಸ್ತಾ ಇದೆ. ಈಗ ಯಾವುದೇ ಉತ್ಪನ್ನ ಆದ್ರೂ ಬಳಸಿದಾಗ ಆ ಬದಲಾವಣೆನೇ ಮೇಯ್ನ್. ರೈತರಿಗೆ ಗುರುತಿಸೋದಕ್ಕೆ ಏನಾದ್ರೂ ಒಂದು ಬದಲಾವಣೆ ಆಗಿರ್ಬೇಕು, ಅದು ಪಾಸಿಟಿವ್ ಆಗಿರ್ಬೇಕು. ಅಂತಹ ಬದಲಾವಣೆಗಳು ಸಾಮಾನ್ಯವಾಗಿ ನೀವು ಗುರುತಿಸಿರೋದು ಗ್ರೋತ್ ಡೆವಲಪ್ಮೆಂಟ್ ಆಗಿದೆ, ಮತ್ತೆ ಒಳ್ಳೆ ಹಸಿರು ಬಂದಿದೆ. ಹಸಿರು ಬಂದಿದೆ ಅನ್ನೋದಕ್ಕೆ ಮೇಯ್ನ್ ನೀವು ಏನು ಕೇಳ್ತಾ ಇದ್ದೀರಾ ಸರ್ ಅಂದ್ರೆ, ಈ ಬಿಸಿಲು ಈ ಟೆಂಪರೇಚರ್ ಅಲ್ಲೂ ಕೂಡ ಅಡಿಕೆ ಗಿಡಗಳು ಎಲ್ಲ ಕಡೆ ಹಳದೇ ಆಗಿದೆ. ಆದ್ರೆ ನಿಮ್ಮ ತೋಟದಲ್ಲಿ ಹಚ್ಚ ಹಸಿರಾಗಿರೋದ್ರಿಂದ ನಿಮಗೆ ಅದು ಖುಷಿ ಕೊಟ್ಟಿದೆ ಸರ್. ಇವಾಗ ಇನ್ನೊಂದು, ರೈತರಿಗೆ ಖರ್ಚು ವೆಚ್ಚ, ಉತ್ಪನ್ನ ಗುಣಮಟ್ಟ ಮತ್ತೆ ಖರ್ಚು ವೆಚ್ಚ ಎರಡೂ ಬಹಳ ಮುಖ್ಯನೇ ಆಗುತ್ತೆ. ಈಗ ಗುಣಮಟ್ಟದ್ದು ಮತ್ತೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತೆ ಸ್ಪ್ರೇಗಳ ಗುಣಮಟ್ಟ ಮತ್ತೆ ಖರ್ಚು ವೆಚ್ಚದ ಬಗ್ಗೆ ನೀವೇನು ಹೇಳ್ತೀರಾ? ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಇದು ಖರ್ಚು ಕಡಿಮೆ ಇದೆ ಅನಿಸ್ತು ನಮಗೆ. ಈಗ ನಿಮಗೆ ಕೊಡ್ತಾ ಇರೋ ಬಯೋ ಫರ್ಟಿಲೈಸರ್ಗಳು ಅದರ ದರಗಳು ಬೇರೆಯವ್ರಿಗೆ ಹೋಲಿಸಿದಾಗ ಕಡಿಮೆ ಅನಿಸ್ತು. ಮತ್ತೆ ರಿಸಲ್ಟ್ ಸಹ ನಮ್ಮ ಕಣ್ಣು ಕಾಣೋ ಹಂಗೆ ಗೊತ್ತಾಗ್ತಾ ಇದೆ. ಇದು ಗ್ರೀನಿಶ್ ಆಗಿದೆ, ಅದೇ ಕಣ್ಣು ಕಾಣ್ತಾ ಇದೆ. ಹಂಗಾಗಿ ನಮ್ಮ ವೆಚ್ಚದ ದೃಷ್ಟಿಯಿಂದಲೂ ಸಹ ಇದು ನಮಗೆ ಉಳಿತಾಯ ಆಗಿದೆ. ಮತ್ತೆ ಗ್ರೋತ್ ಸಹ ಚೆನ್ನಾಗಿದೆ, ಗರಿಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಮೊದಲು ನಮ್ಮ ಅಡಿಕೆ ಗಿಡಗಳಿಗೆ ಒಂದು ಸಣ್ಣ ರೋಗಗಳ ತರ ಚಿಕ್ಕ ರೋಗ ಇತ್ತು, ಅದು ಎಲ್ಲ ಹೋಗಿರುವಷ್ಟು ಕಾಣ್ತಾ ಇದೆ. ನಿಮ್ಮ ಉತ್ಪನ್ನಗಳನ್ನ ನಾವು ಎಲ್ಲ ಕಡೆ ಪ್ರಚಾರ ಮಾಡಿ ಎಲ್ಲರೂ ತಗೊಳ್ಳೋಂಗ್ ಮಾಡಿ ನಮ್ಮ ರೈತರು ಅಭಿವೃದ್ಧಿನೂ ಆಗುತ್ತೆ. ಖಂಡಿತ ಹೌದು. ಯಾವುದೇ ಒಂದು ಕಂಪನಿ ಬೆಳಿಬೇಕು ಅಂತ ಅಂದ್ರೆ ಮೂಲತಃ ಬೇಸ್ಮೆಂಟ್ ತಳಪಾಯ ಇರೋದು ರೈತರು. ಇವಾಗ ನಮ್ಮ ಗೊಬ್ಬರಗಳನ್ನ ರೈತರು ಬಳಸ್ತಾರೆ. ರೈತರಿಗೆ ಅನುಕೂಲ ಆದ್ರೆ ಮಾತ್ರ ಕಂಪನಿ ಬೆಳೆಯುತ್ತೆ. ಈಗ ಒಬ್ರು ರೈತರು, ಇವಾಗ ನೀವು ಮತ್ತೆ ಶಿವಣ್ಣ ಸರ್ ಪ್ರಾರಂಭ ಮಾಡಿದ್ರಿ, ಅಡಿಕೆಗೆ ಬಳಸಿದ್ರಿ, ಅದ್ಭುತವಾಗಿ ಫಲಿತಾಂಶ ಬಂದಿದ್ದಕ್ಕೆ ನೀವು ಶುಂಠಿಗೆ ಬಳಸ್ತಾ ಇದ್ರ 3-4 ಜನ ರೈತರು. ಇವಾಗ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ಇಲ್ಲಿ 4 ಜನ ರೈತರು ಶುಂಠಿಗೆ ಬಳಸ್ತಾ ಇದ್ರ. ಹೇಳ್ತಾನೆ ಇರ್ಲಿಲ್ಲ ನಾವು ಆಗ್ಲೇ ಒಂದು ಬೈ ಪ್ರಾಡಕ್ಟ್ ಉಪಯೋಗಿಸಿ ಅದು ಏನು ರಿಸಲ್ಟ್ ಇಲ್ಲ ಅದಕ್ಕೆ ಬಿಟ್ಬಿಟ್ರಿ. ಹೌದು ಸರ್, ಎಷ್ಟು ಸಡನ್ ಆಗಿ ನಮ್ ಗೋಲ್ಡನ್ ಸಾಯಿಲ್ ಅಲ್ಲಿ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ನೀವು ರೆಫರ್ ಮಾಡಿರೋ ನಿಮ್ಮ ಸ್ನೇಹಿತರು ಶುಂಠಿಗೆ ಬಳಸಿದ್ದಾರೆ. ಏನ್ ಸರ್ ತೊಂದರೆ ಆದಂತ ಶುಂಠಿ ಎಷ್ಟು ದಿನಕ್ಕೆ ಏನಾಯ್ತು ನಮ್ಮ ಪ್ರಾಡಕ್ಟ್ ಬಳಸಿದಕ್ಕೆ? ನಮಗೆ ಲೆಕ್ಕ ಕಂಡ್ರೆ ಒಂದು 7 ದಿವಸ 8 ದಿವಸಕ್ಕೆ ಒಂದ್ ಸ್ವಲ್ಪ ಚೇಂಜಸ್ ಆಗಿದೆ. ಏನ್ ಚೇಂಜಸ್ ಆಯ್ತು? ಎಲೆ ಉದ್ದ ಬರ್ತಾ ಇದೆ, ಆಮೇಲೆ ಕಪ್ಪು ಒಣಗ್ತಾ ಇತ್ತಲ್ಲ ತರಗು, ಅದೆಲ್ಲ ಕಡಿಮೆ ಆಗ್ತಾ ಇದೆ. ಅದೆಲ್ಲ ಕಡಿಮೆ ಉದ್ದ ಬರ್ತಾ ಇದೆ, ಪಕ್ಕದಲ್ಲಿ ಕಂಕಳು ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ಸಿದೆ 7 ದಿನಕ್ಕೆ. 7 ದಿವಸಕ್ಕೆ. ಓಕೆ, ಓಕೆನಾ ಸರ್? ನೀವು ರೆಫರ್ ಮಾಡಿರೋ ಫ್ರೆಂಡ್ ಅವರು ನಮ್ಮ ಪ್ರಾಡಕ್ಟ್ ನ ಆಲ್ರೆಡಿ ಒಪ್ಪಿದ್ದಾರೆ.
ನಾವು ರೆಫರ್ ಮಾಡೋಕ್ಕಿಂತ ಮೊದಲು ನಾನು ನಮ್ಮ ಶಿವಣ್ಣವ್ರು ಮಾತಾಡ್ಕೊಂಡು ನಮ್ದ್ರಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದರೆ ಬೇರೆಯವ್ರಿಗೆ ಹೇಳೋಣ ಇಲ್ದಾರ ಬೇಡ ಅಂತ. ಯಾಕೆಂದ್ರೆ ಹಳ್ಳಿ ಎಂದಾಗ ನಾವು ಪ್ರತಿ ದಿವಸ ಮುಖ ನೋಡ್ಬೇಕಾಗತ್ತೆ, ಎಲ್ಲ ಒಬ್ಬರು ಪರಿಚಯ ಇರುತ್ತೆ. ನಾವು ಪ್ರಚಾರ ಮಾಡಿ ಚೆನ್ನಾಗಿ ಬರ್ಲಿಲ್ಲ ಅಂದಾಗ ಅದ್ರ ಎಫೆಕ್ಟ್ ನಮ್ಮ ಮೇಲೆ ಆಗುತ್ತೆ, ಏನು ಗೊತ್ತಾಗಲ್ಲ, ಅದ್ರ ಎಫೆಕ್ಟ್ ನಮ್ಮ ಮೇಲೆ ಆಗ್ಬಿಡುತ್ತೆ. ಹಂಗಾಗಿ ನಾವು ಈಗ ಸುತ್ತ ನಮ್ಮ ಕುಟುಂಬಗಳ, ನಾನು ಶಿವಣ್ಣ ಅವರೆಲ್ಲ ಒಂದು ಕುಟುಂಬ ಇದ್ದಂಗಿದ್ದೀವಿ. ಅವರುಗಳು ಉಪಯೋಗಿಸಿ ನೋಡಿ ನಮ್ಗೆ ಪ್ರಚಾರ ಬಂದ ಮೇಲೆ ನಮ್ಮ ಫ್ಯಾಮಿಲಿಗಳು ಉಪಯೋಗಿಸಿ ಒಳ್ಳೆ ರಿಸಲ್ಟ್ ಬಂದ್ರೆ ಬೇರೆಯವ್ರಿಗೆ ಹೇಳೋಣ ಅಂತ ನಾವು ಬೇರೆಯವ್ರಿಗೆ ಹೇಳೋಣ. ಅದು ಖಂಡಿತ ಸರ್. ಪ್ರಾಡಕ್ಟ್ ಅಲ್ಲಿ ರಿಯಾಲಿಟಿ ಅನ್ನೋದಿದ್ರೆ ನಾವು ಕಂಪ್ನಿಯವರು ಕೇಳಂಗೆ ಇಲ್ಲ ನಿಮ್ಮನ್ನ ರೆಫರ್ ಮಾಡಿ ಅಂತ. ನೀವು ನಾನು ಕೇಳೇ ಇಲ್ಲ ನಿಮ್ಮನ್ನ. ಆಕ್ಚುಲಿ ಶುಂಠಿಗೆ ಆಲ್ರೆಡಿ ರೆಫರ್ ಮಾಡಿ ಇಲ್ಲೊಂದು ಆಗ್ಲೇ ರೈತರು ಆಗೋಗ್ಬಿಟ್ಟಿದ್ದಾರೆ ಇಲ್ಲಿ. ಯಾಕೆಂದ್ರೆ ಆ ಪ್ರಾಡಕ್ಟ್ ಅಲ್ಲಿರೋ ಕೆಪಾಸಿಟಿ ಬೆಳೆದಿದ್ದು ನೀವು ವಿಡಿಯೋ ಕಳ್ಸಿದ್ದನ್ನೆಲ್ಲ ಅವರೆಲ್ಲ ನೋಡಿದ್ಮೇಲೆ ಇದನ್ನ ಮಾಡ್ಬೋದು ಅಂತ ಹೇಳಿದ್ರು. ಒಂದ್ಸರಿ ಬಂದು ತಂದು ಹಾಕಿದ್ಮೇಲೆ ಅದ್ರ ಎಫೆಕ್ಟ್ ಅವ್ರಿಗೆ ಗೊತ್ತಾಗಿದೆ. ಅವ್ರಿಗೆ ಗೊತ್ತಾಗಿ ಈಗ ಎರಡನೇ ಸರಿನೂ ತರಿಸಿದಾರಲ್ವಾ ಸರ್? ತರಿಸಿದೀವಿ, ಎರಡನೇ ಸರಿ ಕೊಡ್ಬೇಕು ಅವರು. ಎರಡನೇ ಸರಿ ಕೊಟ್ಟ ನಾವು NPK ಇಟ್ಟಿದ್ದೀವಿ. ಸ್ವಲ್ಪ ಏನೇನೋ ಕಾರ್ಯಕ್ರಮಗಳಿಂದ ಅದು ಕೊಡ್ತೀವಿ ಅದನ್ನು. ಈಗ ಯಾವುದೇ ಉತ್ಪನ್ನ ಆದ್ರೂ ನಾನು ರೈತರಿಗೆ ಹೇಳೋದು ಇಷ್ಟೇ, ಯಾವುದೇ ಉತ್ಪನ್ನ ಆಗಲಿ ಯಾವುದೇ ಬೆಳೆ ಆಗಲಿ ಆ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತೆ ಉತ್ಪನ್ನ ಬಳಸುವ ಹಂತಗಳನ್ನ ಕಂಪನಿಯವ್ರ ಜೊತೆ ನಮ್ಮ ಜೊತೆ ಮಾತಾಡಿ ನಮ್ಮ ಹತ್ರ ಡಿಸ್ಕಸ್ ಮಾಡಿಕೊಂಡು ನಮ್ಮ ಮಾರ್ಗದರ್ಶನದ ಮೇಲೆ ಬಳಸಿ. ಮತ್ತು ಪ್ರಾರಂಭಿಕ ರೋಗ ಲಕ್ಷಣಗಳಿದ್ದಾಗ ಪ್ರಾರಂಭಿಕ ಹಂತದಲ್ಲೇ ನಮಗೆ ತಿಳಿಸಿದಾಗ ಅದು ಬೇಗ ಅದು ಏನೋ ಆ ರೋಗ ಲಕ್ಷಣಗಳನ್ನ ನಾವು ನಿಯಂತ್ರಣಕ್ಕೆ ತಂದು ಉತ್ತಮ ಬೆಳೆ ಬರೋ ರೀತಿ ನಾವು ನಿಮಗೆ ಮಾರ್ಗದರ್ಶನ ಮಾಡ್ಬೋದು. ಕೊನೆ ಹಂತದವರೆಗೂ ತಿಳಿಸ್ತೇ ಇದ್ದಾಗ ಅದು ರೈತರಿಗೂ ನಷ್ಟ ಆಗುತ್ತೆ, ಮತ್ತು ಕಂಪನಿಯವ್ರಿಗೂ ಕೂಡ ಅದು ಸ್ವಲ್ಪ ಯಾವ ತರ. ಹೌದು, ನಮಗೂ ಈಗ ನಿಮ್ಮ ಬೆಳೆ ಬಗ್ಗೆ ಎಷ್ಟು ಕಾಳಜಿ ನಿಮ್ಗಿರುತ್ತೋ ನಮಗೂ ಕೂಡ ಅಷ್ಟೇ ಕಾಳಜಿ ಇರುತ್ತೆ. ಪ್ರಾಡಕ್ಟ್ ಬಗ್ಗೆ ನಿಮಗೂ ಕಾಳಜಿ ಬೇಕಲ್ಲ, ರೈತ ಬೇಕಲ್ಲ ನಿಮ್ಗೆ. ಇವಾಗ ಎಲ್ಲಾ ರೈತರಿಗೂ ನಾವು ಆದಷ್ಟು ರಿಸಲ್ಟ್ ತರಿಸೋದಕ್ಕೆ ನಾವು ಪ್ರಯತ್ನ ಪಡಲೇಬೇಕು. ಯಾಕೆಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಬ್ರು ಯೂಸ್ ಮಾಡಿದ್ದಕ್ಕೆ, ನೀವು ಶಿವಣ್ಣ ಸರ್ ಇಬ್ರು ಯೂಸ್ ಮಾಡಿದ್ದಕ್ಕೆ ಇದೇ ಊರಲ್ಲಿ 5 ಜನ ರೈತರಾಗಿದ್ದೀರಾ. ಮತ್ತೆ ಆ 5 ಜನಕ್ಕೂ ನಾವು ರಿಸಲ್ಟ್ ತರಿಸಿದಾಗ ಇಲ್ಲೇ 50 ಜನ ಆಗೋಗ್ತೀರಾ. ಹಾಗಾಗಿ ಕಂಪನಿನ ಯಾರೂ ಬೆಳೆಸೋದು ಬೇಡ, ರೈತರೇ ಬೆಳೆಸ್ತಾರೆ. ರೈತರಿಗೆ ಉಪಯೋಗ ಆದ್ರೆ ಮಾತ್ರ. ಹಾಗಾಗಿ ನಾವು ಖರ್ಚು ವೆಚ್ಚ ಎಲ್ಲದರಲ್ಲೂ ರೈತರಿಗೆ ಆದಷ್ಟು ಸರಳವಾಗಿ ಸುಲಭವಾಗಿ ಉತ್ಪನ್ನ ಸಿಗಬೇಕು, ಖರ್ಚು ವೆಚ್ಚ ಕಡಿಮೆ ಆಗಬೇಕು, ರಿಸಲ್ಟ್ ಗುಣಮಟ್ಟದಲ್ಲಿ ಮತ್ತು ಉತ್ಪನ್ನದ ಯಾವುದೇ ಒಂದು ಫಲಿತಾಂಶದಲ್ಲಿ ಯಾವುದೇ ರಜೆ ಇಲ್ಲ. ಉತ್ತಮ ಗುಣಮಟ್ಟವನ್ನು ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ರೈತರ ಸಹಕಾರ ಕೂಡ ನಮಗೆ ಸಿಗ್ತಾ ಇದೆ. ಸರ್ ಇವಾಗ ನೀವೇ ನೋಡಿದ್ರಿ 3 ತಿಂಗಳಲ್ಲಿ ಅದ್ಭುತ ಬದಲಾವಣೆಯನ್ನು ನೀವು ಗಮನಿಸಿದ್ದೀರಾ. ಈಗ 3 ತಿಂಗಳಾದರೂ ಏನೂ ಬದಲಾವಣೆ ಇಲ್ಲ ಅಂತ ಅಂದಾಗ ನಾವು ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನೀವು ಏನು ಆನ್ಸರ್ ಮಾಡ್ತಾ ಇದ್ರಿ? ನಮಗೆ ಪ್ರಾಡಕ್ಟ್ ಏನು ಉಪಯೋಗ ಇಲ್ಲ, ನಮಗೇನು ಬೇಡ ಅಂತಲೇ ಹೇಳ್ತಾ ಇದ್ರಿ. ನಮಗೆ ಫೋನ್ ಸಿಗ್ತಿದ್ರ ಸರ್? ನನ್ನ ಸ್ಥಾನದಲ್ಲಿ ಯಾರೇ ಇದ್ರು ಅದನ್ನ ಹೇಳ್ತಾರೆ. ಯಾಕೆಂದ್ರೆ ನೀವು ಏನೇ ಪ್ರಾಡಕ್ಟ್ ಕೊಡೋದು ರೈತರಿಗೆ ಒಳ್ಳೇದಾಗ್ಲಿ, ಅವ್ರ ಬೆಳೆ ಚೆನ್ನಾಗಿ ಬರ್ಲಿ ಅಂತ. ಅದೇ ಬರ್ಲಿಲ್ಲ ಅಂದ್ರೆ ರೈತರು ಯಾಕೆ ತಗೋತಾರೆ? ಮತ್ತೆ ಈಗ ನಿಮಗೆ ಬೆಳೆ ಬಂದಿಲ್ಲ ಅಂದ್ರೂ ನಾನು ಬಂದಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅಂದ್ರೆ ನಿಮ್ಗೆ ಹೇಳಕ್ ಸಾಧ್ಯ? ಹಂಗೆ ಹೇಳ್ತಾರೆ, ಹೇಳಕ್ ಸಾಧ್ಯವೇ ಇಲ್ಲ. ಅವ್ರ ರೈತರೇ ಅಲ್ಲ ಹಂಗೆ ಹೇಳೋರು. ಅಲ್ಲ, ಈಗ ಬೆಳೆ ಸುಳ್ಳು ಹೇಳಲ್ವಲ್ಲ, ಇಲ್ಲಿ ಪ್ರಾಕ್ಟಿಕಲ್ ಆಗಿರುತ್ತೆ. ಅಲ್ಲ, ರೈತರು ಏನಂತ ಅನ್ಕೊಂತಾರೆ, ನಾವು ಸುಮಾರು ನಮ್ಮ ಗೋಲ್ಡನ್ ಸೈಲ್ ಕಂಪ್ನಿಯಿಂದ ಒಂದು 600 ವಿಡಿಯೋ ಬಿಟ್ಟಿದ್ದೀನಿ. ಒಂದೇ ಜಿಲ್ಲೆ ಅಲ್ಲ, ಹಲವಾರು ತಾಲೂಕು ಕರ್ನಾಟಕದಾದ್ಯಂತ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ರೈತರು ಬಳಸ್ತಾ ಇದ್ದಾರೆ. ಈ ಕೆಲವು ರೈತರು ಇವಾಗ ನಮಗೆ ಕರೆ ಮಾಡಿದಾಗ ನೀವು ನಿಜವಾಗ್ಲೂ ವಿಡಿಯೋ ಬಿಟ್ಟಿರೋದು ನಿಜನಾ ಅಂತ ಕೇಳೋಷ್ಟು ಅನುಮಾನ. ಸತತವಾಗಿ 3ನೇ ವರ್ಷ ಬಳಸಿರೋದು 3 ವಿಡಿಯೋ ಇರುತ್ತೆ, 4ನೇ ವರ್ಷದ ವಿಡಿಯೋ ಇರುತ್ತೆ. ನೀವು ಯಾರು ಇಂಟರ್ವ್ಯೂ ಮಾಡ್ತೀರಿ ಅವ್ರ ನಂಬರ್ ಹಾಕಿ ಸಂಪರ್ಕ ಮಾಡ್ಕೊಳ್ಳಿಬೇಕಾರೆ ಅಂತ ಅವ್ರು ಡೈರೆಕ್ಟ್ ಫೋನ್ ಮಾಡಿದಾಗ ಅಲ್ಲ, ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ ನಂಬರ್ ಕೊಟ್ಬಿಡ್ತೀನಿ. ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ, ನಾವು ಮನು ಸರ್ ನಂಬರ್ ಕೊಟ್ಟ, ನಿಮ್ಮ ನಿಯರ್ ಅಲ್ಲಿ ಹತ್ರದಲ್ಲಿ ಇರುವಂತ ರೈತರ ನಂಬರ್ ಕೊಟ್ಟಾಗ ನೀವು ಡೈರೆಕ್ಟ್ ಆಗಿ ಹೋಗಿ ವಿಸಿಟ್ ಮಾಡಿದ್ರಿ. ಈಗ 2 ವರ್ಷ ಅದು ಕರೆಕ್ಟ್ ಅಲ್ವಾ ಸರ್? ಬೇರೆ ಕಂಪನಿಗಳಲ್ಲಿ ಈ ತರ ಮಾಡ್ತಾರ? ಇಲ್ಲ, ನಾವು ಇಲ್ಲಿ ಉಪಯೋಗಿಸಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನೀವು ನಮ್ಗೆ ಹತ್ರದಲ್ಲಿ ಎಲ್ಲಿದ್ದಾರೆ ಅಂತ ಕೇಳಿದಾಗ ನೀವು ಬೇರೆ ಕಡೆ ವಿಡಿಯೋ ಇತ್ತು, ನಮ್ಗೆ ಹುಣಸೂರು ಹತ್ರದಲ್ಲಿ ಎಲ್ಲಿದ್ದಾರೆ ಅಂದಾಗ ನೀವು ಅವರು ಕೊತ್ತೆಗಾಲದ ಮನು ಅವ್ರ ಅಡ್ರೆಸ್ ಕೊಟ್ಟರೆ ಎಲ್ಲ ನೋಡ್ಕೊಂಬಂದ್ರಿ. ನಿಮ್ಗೆ ಅಲ್ಲೂ ಫ್ಲಾಟ್ ಚೆನ್ನಾಗಿತ್ತು, ಅವ್ರು ಹೇಳಿದ್ದು ಕರೆಕ್ಟ್ ಆಗಿತ್ತು ಅನ್ನಿಸ್ತು. ನೆಕ್ಸ್ಟ್ ನೀವು ಕಂಪ್ನಿಗೆ ಪೇಮೆಂಟ್ ಮಾಡಿ VRL ಮುಖಾಂತರ ತರಿಸ್ಕೊಂಡ್ರಿ.
ಈಗ ಅವರು ಮನು ಸರ್ ತೋಟಕ್ಕೆ ಹೋದಾಗ ನಿಮ್ಗೆ ಅಲ್ಲಿ ಪಾಸಿಟಿವ್ ಇಲ್ಲ ಅಂತ ಅನ್ಸಿದ್ರೆ ಆ ತೋಟ ಚೆನ್ನಾಗಿಲ್ಲ, ಗ್ರೋತ್ ಡೆವಲಪ್ಮೆಂಟ್ ಇಲ್ಲ ಅಂದಿದ್ರೆ ನೀವು ಬಳಸೋದಕ್ಕೆ ಸಾಧ್ಯ ಆಗ್ತಿತ್ತು? ಖಂಡಿತ ಆಗ್ತಿರ್ಲಿಲ್ಲ. ನಮ್ಗೆ ಮನಸ್ಸು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದಾಗ ಅಲ್ಲಿ ನೋಡಿದಾಗ ನಾವೇ ಬಳಸಕ್ಕೆ ಹೋಗ್ತೀವಿ, ಬೇರೆ ಇನ್ಯಾವ್ದಾದ್ರು ನೋಡೋಣ ಅಂತ ನೋಡ್ತಿದ್ದೆ. ಬಟ್ ಆದ್ರೆ ನಮ್ಗೆ ಅಲ್ಲಿ ನೋಡಿದಾಗ ಈ ಪ್ರಾಡಕ್ಟ್ ಇಂದ ಏನೋ ಉಪಯೋಗ ಆಗಬಹುದು, ನಮ್ಗೇನೋ ಅಭಿಲಾಷೆಲಿ ಅದನ್ನ ತಗೊಂಡ್ಬಂದು ಉಪಯೋಗಿಸಿದ್ವಿ. ಈಗ ನೀವು ಉಪಯೋಗಿಸಿದ್ದು ಎಷ್ಟು ಮುಖ್ಯನೋ ಅದ್ರ ಗುಣಮಟ್ಟ ಕಾಯ್ದುಕೊಂಡು ಉತ್ತಮ ಫಲಿತಾಂಶ ಬರ್ಸೋದು ಜವಾಬ್ದಾರಿ ಅಷ್ಟೇ ಮುಖ್ಯ. ಹಾಗಾಗಿ ಈಗ ಎಷ್ಟೋ ಜನ ರೈತರಿಗೆ ಅನುಮಾನ ಇರುತ್ತೆ, ಓ ಇವ್ರು ಹೇಳ್ತಾ ಇರೋದು ನಿಜನಾ? ಮೈಸೂರಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ, ಈಗ ಬೇರೆ ಕಡೆ ಯಾವುದೋ ಬೇರೆ ಜಿಲ್ಲೆಯಿಂದ ಕರೆ ಮಾಡಿರ್ತಾರೆ ರೈತರು. ಈಗ ಆ ಥರ ಏನಾದ್ರು ಅನುಮಾನ ಇರೋವಂಥ ರೈತರು ಧೈರ್ಯವಾಗಿ ನಮ್ಮ ಕಂಪ್ನಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಸುತ್ತಮುತ್ತ ಇರೋವಂಥ ರೈತರ ನಂಬರ್ಸ್ ಕೊಡ್ತೀವಿ, ಮತ್ತೆ ಕ್ಯಾನ್ ಇಂಡಿಯಾ ಕಂಪನಿ ನಂಬರ್ ಇರುತ್ತೆ, ಮತ್ತೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ. ನೀವು ಹೋಗಿ ಆ ರೈತರ ಜೊತೆ ಮಾತಾಡಿ ನಿಮ್ಗೆ ಸಮಾಧಾನ ಅನ್ಸಿದ್ರೆ ನೀವು ಉತ್ಪನ್ನ ತರಿಸ್ಕೊಂಡು 10 ಎಕರೆ ಇದ್ರೆ ಅರ್ಧ ಎಕರೆಗೆ ಬಳಸಿ. ರಿಸಲ್ಟ್ ಬಂದ್ರೆ ನೀವು ಸಂಪೂರ್ಣವಾಗಿ ಬಳಸಬಹುದು. ರಿಸಲ್ಟ್ ಬಂದ್ರೆ ಅವರೇ 9.5 ಎಕರೆಗೂ ಬಳಸ್ಬಿಡ್ತಾರಲ್ಲ, ನಾವು ಹೇಳೋದೇ ಬೇಕಾಗಿಲ್ಲ. ಬೇರೆ ರೈತರಿಗೂ ನೀವು ಹೇಳಿ ಅಂತ ಹೇಳ್ತಾ, ಈಗ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಹೋದಾಗ ನಿಮ್ಗೆ 500-600 ವಿಡಿಯೋಸ್ ಸಿಗುತ್ತೆ. ಆ 500-600 ವಿಡಿಯೋಸ್ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿರುವಂತ ವಿಡಿಯೋಸ್ ನಾನು ಬಿಟ್ಟಿದೀವಿ. ಈಗ ಸುಮ್ನೆ ನಮ್ಗೆ ಎಲ್ಲಾ ಕಡೆನೂ ಈಗ ನಮ್ಮ ಜಿಲ್ಲೆನಲ್ಲಿ ನಮಗ್ ಪರಿಚಯ ಇರುವಂತ ರೈತರು ಸಪೋರ್ಟ್ ಮಾಡ್ಬೋದು. ಆದ್ರೆ ನಾವು ಹೋಗ್ತಾ ಇರೋಂತ ಹೊಸ ಜಾಗ, ಮೋಹನ್ ಸರ್ನ ನಾವು ಇವತ್ತೇ ಭೇಟಿ ಮಾಡಿದ್ದು, ಶೇಖರಪ್ಪ ಸರ್ನ ಇವತ್ತೇ ನಾವು ನೋಡಿರೋದು, ಶಿವಣ್ಣ ಸರ್ನು ನಾವು ಇವತ್ತೇ ನೋಡಿದ್ದು. ಈಗ ಹೊಸ ಮುಖ ಹೊಸ ಪರಿಚಯ ಆದಾಗ ಅವರಿಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದ್ದಾಗ ಕೊತ್ತೆಗಲ ಮನು ಅವ್ರದ್ದು ವಿಡಿಯೋ ಅವರೇ ಮಾಡ್ಕೊಟ್ಟಿರೋದು ಬಾಳೆ. ಅವ್ರನ್ನ ನಾವಿನ್ನೂ ನೋಡೇ ಇಲ್ಲ, ನಮ್ಮ ಮುಖ ಅವ್ರು ನೋಡಿಲ್ಲ, ಅವ್ರ ಮುಖ ನಾವು ನೋಡಿಲ್ಲ. ಈಗ ನಮ್ಗೆ ತೀರಾ ನಾವು ಆತ್ಮೀಯತೆ ಇಲ್ಲದೆ ಇದ್ರು ಮೊದಲನೇ ಸಲ ಭೇಟಿ ಮಾಡಿದ್ರು ಅವ್ರು ನಮ್ಮನ್ನ ಇಷ್ಟ ಆತ್ಮೀಯವಾಗಿ ಮಾತಾಡಿಸ್ತಾರೆ ಅಂದ್ರೆ ಗೋಲ್ಡನ್ ಸಾಯಿಲ್ ಉತ್ಪನ್ನದಿಂದ ಅವ್ರಿಗೆ ಫಲಿತಾಂಶ ಬಂದಿರೋದ್ರಿಂದ ಮಾತ್ರ ಅಂತ ಹೇಳ್ತಾ ಮೋಹನ್ ಸರ್ಗೆ ನಾನು ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ಶೇಖರಪ್ಪ ಸರ್ಗೆ ನಮಸ್ಕಾರ. ಖಂಡಿತ ಸರ್, ನಮಸ್ತೆ.